ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಲಿಕ್ಕರ್ ಆಮ್ನಿ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಲಿಕ್ಕರ್ ಆಮ್ನಿ ಅಥವಾ ನಾವು ಇದನ್ನು ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಕೂಡ ಹೇಳ್ಬೋದು. ಏನಂತ ಹೇಳ್ಬೋದು? ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ಸೊ ಡೆಫಿನಿಷನ್ ನಾವು ನೋಡಿದಾಗ, ಸೊ ಆಮ್ನಿಯೋಟಿಕ್ ಫ್ಲೂಯಿಡ್ ಈಸ್ ಅ ಫೆಂಟಿ ಅಲ್ಕಲೈನ್ ವಾಟರಿ ಫ್ಲೂಯಿಡ್ ಕಂಟೈನ್ ವಿಥಿನ್ ದಿ ಆಮ್ನಿಯೋಟಿಕ್ ಸ್ಯಾಕ್. ಓಕೆ, ಸೊ ಡೆಫಿನೇಷನ್ ಏನಿದೆ ಸರ್, ಇಟ್ ಈಸ್ ಅ ಫ್ಯಾಂಟಿ ಅಲ್ಕಲೈನ್, ಅಂದರೆ ಸ್ಲೈಟ್ಲಿ ಅಲ್ಕಲೈನ್ ಇರುತ್ತೆ ಇದು. ಓಕೆ, ಆ್ಯಸಿಡಿಕ್ ಇರೋದಿಲ್ಲ. ಆಮ್ನಿಯೋಟಿಕ್ ಫ್ಲೂಯಿಡ್ ಯಾವ ಥರ ಇರುತ್ತೆ? ಸ್ಲೈಟ್ಲಿ ಅಲ್ಕಲೈನ್, ವಾಟರ್ ಥರ ಫ್ಲೂಯಿಡ್ ಇದೆ. ಓಕೆ, ಹೇಗಿದೆ ಇದು? ವಾಟರಿ ಫ್ಲೂಯಿಡ್. ಎಲ್ಲಿ ಪ್ರೆಸೆಂಟ್ ಇದೆ ಸರ್? ವಿಥಿನ್ ದಿ ಆಮ್ನಿಯೋಟಿಕ್ ಸ್ಯಾಕ್. ಓಕೆ, ಸೊ ಆಮ್ನಿಯೋಟಿಕ್ ಸ್ಯಾಕ್ ಒಳಗಡೆ ಪ್ರೆಸೆಂಟ್ ಇದೆ. ಸೊ ಆಮ್ನಿಯೋಟಿಕ್ ಸ್ಯಾಕ್ ಯಾರು ರೆಡಿ ಮಾಡಿದ್ದಾರೆ? ಫೀಟಲ್ ಮೆಂಬ್ರೇನ್. ಓಕೆ, ಫೀಟಲ್ ಮೆಂಬ್ರೇನ್, ಕೋರಿಯಾನ್ ಆ್ಯಂಡ್ ಆಮ್ನಿಯೋನ್ ಆಗಿ ಆಮ್ನಿಯೋಟಿಕ್ ಸ್ಯಾಕ್ ಇದೆ. ಆಮ್ನಿಯೋಟಿಕ್ ಸ್ಯಾಕ್ ಒಳಗಡೆ ಏನು ಪ್ರೆಸೆಂಟ್ ಇದೆ ಸರ್? ಆಮ್ನಿಯೋಟಿಕ್ ಫ್ಲೂಯಿಡ್ ಇದೆ. ಸೊ ಆಮ್ನಿಯೋಟಿಕ್ ಫ್ಲೂಯಿಡನ್ನು ನಾವು ಲಿಕ್ಕರ್ ಆಮ್ನಿ ಅಂತ ಕೂಡ ಹೇಳ್ಬೋದು. ಓಕೆ, ಇಟ್ ಸರೌಂಡ್ಸ್, nourishes and protect the fetus during pregnancy. ಓಕೆ, ಸೊ ಇದು ಏನು ಮಾಡುತ್ತೆ ಸರ್? ಫೀಟಸ್ ಅರೌಂಡ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಫೀಟಸ್ ಅರೌಂಡ್ ಇದು ಪ್ರೆಸೆಂಟ್ ಇರುತ್ತೆ. ಇದು ನರಿಶ್ಮೆಂಟ್ ಕೊಡುತ್ತೆ. ಓಕೆ, ಸೊ ಫೀಟಸ್ಸಿಗೆ ಇದು ಏನು ಕೊಡುತ್ತೆ ಸರ್? ನರಿಶ್ಮೆಂಟ್ ಕೊಡುತ್ತೆ ಆ್ಯಂಡ್ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ. ಓಕೆ, ನೆಕ್ಸ್ಟ್ ವಾಲ್ಯೂಮ್ ಆಫ್ ಆಮ್ನಿಯೋಟಿಕ್ ಫ್ಲೂಯಿಡ್ ಎಷ್ಟಿರುತ್ತೆ ಸರ್? ಇದು ಡಿಫ್ರೆಂಟ್ ಸ್ಟೇಜಸ್ ಒಳಗಡೆ ಎಷ್ಟಿದು ವಾಲ್ಯೂಮ್ ಇರುತ್ತೆ ಅಂತ ಕೇಳಿದಾಗ, ಸೊ 12 ವೀಕಲ್ಲಿ ಇದು 50 ml ಇರುತ್ತೆ. 12 ವೀಕ್ ಆಫ್ ಪ್ರೆಗ್ನೆನ್ಸಿ ಇದ್ದಾಗ 50 ml ಇರುತ್ತೆ. 20 ವೀಕ್ಸ್ ಇದ್ದಾಗ 400 ml. 20 ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಇದ್ದಾಗ 400 ml ಇರುತ್ತೆ. ಓಕೆ, 36 to 38 ವೀಕ್, 36 to 38 ವೀಕ್ಸ್ ಎಷ್ಟಿರುತ್ತೆ ಸರ್? 1 ಲೀಟರ್ ಇರುತ್ತೆ. ಎಟ್ 40 ವೀಕ್. ಓಕೆ, ಸೊ 40 ವೀಕ್ ಒಳಗಡೆ ಎಷ್ಟಿರುತ್ತೆ ಸರ್? 6 to 800 ml. ಎಷ್ಟಿರುತ್ತೆ? 600 to 800 ml. ಸೊ ಲಾಸ್ಟ್ ಪೋಸ್ಟ್ ಟರ್ಮ್ ಅಂದರೆ ಏನು? 42 ಆಗಿದ ಮೇಲೆ, 42 ವೀಕ್ಸ್ ಆಗಿದ ಮೇಲೆ ಅರ್ಥ ಏನು? 43 ವೀಕ್ಸಲ್ಲಿ 200 ml ಅಷ್ಟು ಏನು ಪ್ರೆಸೆಂಟ್ ಇರುತ್ತೆ? ಆಮ್ನಿಯೋಟಿಕ್ ಫ್ಲೂಯಿಡ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಆಮ್ನಿಯೋಟಿಕ್ ಫ್ಲೂಯಿಡ್ ಎಷ್ಟಿದೆ ಸರ್? 12 ವೀಕಲ್ಲಿ 50 ml, 20 ವೀಕಲ್ಲಿ 400 ml, 36 ವೀಕಲ್ಲಿ 1 ಲೀಟರ್ ಅಷ್ಟಿರುತ್ತೆ, 40 ವೀಕ್ಸಲ್ಲಿ 6 to 800 ml ಅಷ್ಟು ಪ್ರೆಸೆಂಟ್ ಇರುತ್ತೆ, ಆ್ಯಂಡ್ 43 ವೀಕ್ಸಲ್ಲಿ ಓನ್ಲಿ 200 ml ಅಷ್ಟು ಏನು ಪ್ರೆಸೆಂಟ್ ಇರುತ್ತೆ? ಆಮ್ನಿಯೋಟಿಕ್ ಫ್ಲೂಯಿಡ್ ಪ್ರೆಸೆಂಟ್ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ವಾಲ್ಯೂಮ್ ಆಫ್ ಆಮ್ನಿಯೋಟಿಕ್ ಫ್ಲೂಯಿಡ್ ಅರ್ಥ ಆಗಿರ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಎಲ್ಲಕ್ಕಿಂತ ಜಾಸ್ತಿ ಯಾವಾಗಿರುತ್ತೆ? 36 to 38. ಓಕೆ, ಸ್ಪೆಷಲಿ 36 ವೀಕಲ್ಲಿ 1 ಲೀಟರ್ ಅಷ್ಟು ಆಮ್ನಿಯೋಟಿಕ್ ಫ್ಲೂಯಿಡ್ ಪ್ರೆಸೆಂಟ್ ಇರುತ್ತೆ, ನೆನ್ಪಿಡಬೇಕು. ನೆಕ್ಸ್ಟ್, ಫಿಸಿಕಲ್ ಫೀಚರ್ಸ್ ಆಫ್ ಆಮ್ನಿಯೋಟಿಕ್ ಫ್ಲೂಯಿಡ್. ಓಕೆ, ಸೊ ಕಲರ್ ಹೇಗಿರುತ್ತೆ ಸರ್? ಅರ್ಲಿ ಪ್ರೆಗ್ನೆನ್ಸಿ ಒಳಗಡೆ ಕಲರ್ಲೆಸ್. ಓಕೆ, ಇದ್ರದ್ದು ಏನೂ ಕಲರ್ ಇರೋದಿಲ್ಲ. ಸೊ ನಿಯರ್ ಟರ್ಮ್ ಅಂದರೆ ಸೊ ಅಪ್ರಾಕ್ಸಿಮೇಟ್ಲಿ 37 ವೀಕ್ ಅಂತ ನಾವು ನೆನ್ಪಿಟ್ಕೊಳ್ಳೋಣ. ಓಕೆ, 37, 38. ಓಕೆ, ಸೊ ನಿಯರ್ ಟರ್ಮ್ ಬಂದಾಗ, ಓಕೆ, 9 month 7 days ಕಂಪ್ಲೀಟ್ ಆದಾಗ ಪೇಲ್ ಸ್ಟ್ರಾ ಕಲರ್ಡ್ ಆಗುತ್ತೆ. ಇದು ಯಾವ ಕಲರ್ ಆಗುತ್ತೆ? ಪೇಲ್ ಸ್ಟ್ರಾ ಕಲರ್ಡ್ ಆಗುತ್ತೆ. ಸೊ pH ಹೇಗಿದೆ ಸರ್? ಇದು ಫ್ಯಾಂಟಿ ಅಲ್ಕಲೈನ್, ಅಂದರೆ ಲೈಟ್ಲಿ ಅಲ್ಕಲೈನ್ ಇರುತ್ತೆ ಇದು. ಓಕೆ, ಆ್ಯಸಿಡಿಕ್ ಇರೋದಿಲ್ಲ, ಲೈಟ್ಲಿ ಅಲ್ಕಲೈನ್ ಇರುತ್ತೆ. ಸ್ಪೆಸಿಫಿಕ್ ಗ್ರಾವಿಟಿ ನಾವು ನೋಡಿದಾಗ 1.010, ಅಂದರೆ ಸ್ವಲ್ಪ ವಾಟರ್ಗಿಂತ ಸ್ವಲ್ಪ ಜಾಸ್ತಿ ಇದರ ಸ್ಪೆಸಿಫಿಕ್ ಗ್ರಾವಿಟಿ ಇರುತ್ತೆ. ಓಕೆ, ಸೊ ವಾಟರ್ ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟಿರುತ್ತೆ ಸರ್? 1.000, ಬಟ್ ಇದು ಏನಿದೆ 1.010 ಇದೆ. ಓಕೆ, ಸೊ ಸ್ಪೆಸಿಫಿಕ್ ಗ್ರಾವಿಟಿ ವಾಟರ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಓಕೆ, ಸೊ ಕಲರ್ ಹೇಗಿದೆ ಸರ್? ಅರ್ಲಿ ಪ್ರೆಗ್ನೆನ್ಸಿ ಒಳಗಡೆ ಕಲರ್ಲೆಸ್ ಇರುತ್ತೆ. ಟರ್ಮ್ ಬಂದಾಗ ಅದು ಪೇಲ್ ಸ್ಟ್ರಾ ಕಲರ್ಡ್ ಆಗಿಬಿಡುತ್ತೆ. ಸೊ ಟರ್ಮ್ ಅಂದರೆ ಏನು ಸರ್? 9 month 7 days ಕಂಪ್ಲೀಟ್ ಆಗಿರೋದನ್ನು ನಾವು ಟರ್ಮ್ ಅಂತ ಹೇಳ್ತೀವಿ, ಅಥವಾ 37 to 40 ವೀಕ್ ಅಂತ ಹೇಳ್ತೀವಿ. ಓಕೆ, ಸೊ ಟರ್ಮ್ ಅಂದರೆ ಏನು? 37 to 40 ವೀಕ್ ಅಂತ ಹೇಳ್ತೀವಿ. ಓಕೆ, ಸೊ ಐ ಥಿಂಕ್ ನಿಮಗೆ ಟರ್ಮ್ ಅಂದರೆ ಸುಮ್ಮನೆ ನೆನ್ಪಿಟ್ಕೊಳ್ಳಿ. ಸೊ ಟೈಮ್ ಬಂದಿದೆ. ಟರ್ಮ್ ಮೀನ್ಸ್ ಅಂದರೆ ಏನು? ಡೆಲಿವರ್ ಆಗೋ ಸಮಯ ಬಂದಿದೆ. ಸೊ 37 to 40 ಅಂತ ಹೇಳ್ಬೋದು. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ, ಅದೊಂದು ಸಪ್ರೇಟ್ ವಿಡಿಯೋದಲ್ಲಿ ನೋಡೋಣ. 37 to 42 ಅಂತ ಹೇಳ್ಬೋದು. ಸೊ ಅದರೊಳಗಡೆ ಅರ್ಲಿ ಟರ್ಮ್,
ಮತ್ತು ಫುಲ್ ಟರ್ಮ್ ಮತ್ತು ಪೋಸ್ಟ್ ಟರ್ಮ್, ಲೇಟ್ ಟರ್ಮ್ ಈ ಥರ ಎಲ್ಲ ಬರ್ತವೆ. ಸೊ ಅದು ಸಪ್ರೇಟ್ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ. ಸೊ ಕಲರ್ ಹೇಗಿರುತ್ತೆ, ಕಲರ್ಲೆಸ್ ಪೇಲ್ ಸ್ಟ್ರಾ ಇರುತ್ತೆ. ನಿಯರ್ ಟರ್ಮ್, ಸೊ ಫೈನ್ ಟಿ ಅಲ್ಕಲೈನ್ ಆಗುತ್ತೆ. ಸ್ಪೆಸಿಫಿಕ್ ಗ್ರಾವಿಟಿ 1.010 ಆಗಿರುತ್ತೆ. ಸೊ ಅಬ್ನಾರ್ಮಲ್ ಕಲರ್ಸ್ ಆಫ್ ಆಮ್ನಿಯೋಟಿಕ್ ಫ್ಲೂಯಿಡ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಅಬ್ನಾರ್ಮಲ್ ಕಲರ್ಸ್ ಕೂಡ ಇರ್ಬೋದು ಆಮ್ನಿಯೋಟಿಕ್ ಫ್ಲೂಯಿಡ್ ಒಳಗಡೆ. ಓಕೆ, ಸೊ ಅಬ್ನಾರ್ಮಲ್ ಕಲರ್ ಯಾವಾಗ ಬರುತ್ತೆ ಸರ್? ಗ್ರೀನಿಶ್ ಕಲರ್ ಇತ್ತು ಅಂದರೆ. ಓಕೆ, ಸೊ ಗ್ರೀನ್ ಕಲರ್ ಇರಬಾರ್ದು ಆಮ್ನಿಯೋಟಿಕ್ ಫ್ಲೂಯಿಡ್. ಬಟ್ ಗ್ರೀನ್ ಕಲರ್ ಬಂತು ಅಂದರೆ ಅರ್ಥ ಏನು? ಮಿಕೋನಿಯಮ್ ಸ್ಟೇನ್ಡ್ ಫ್ಲೂಯಿಡ್. ಓಕೆ, ಮಿಕೋನಿಯಮ್ ಸ್ಟೇನ್ ಫ್ಲೂಯಿಡ್. ಸರ್ ವಾಟ್ ಈಸ್ ಮಿಕೋನಿಯಮ್? ಓಕೆ, ಸೊ ಮಿಕೋನಿಯಮ್ ಈಸ್ ಅ ಫಸ್ಟ್ ಸ್ಟೂಲ್ ಆಫ್ ಫೀಟಸ್ ಅಥವಾ ಬೇಬಿ. ಓಕೆ, ಸೊ ಫಸ್ಟ್ ಸ್ಟೂಲ್ ಆಫ್ ದಿ ಬೇಬಿ, ವೇಸ್ಟ್ ಪ್ರಾಡಕ್ಟ್ ಆಫ್ ದಿ ಬೇಬಿ ಈಸ್ ಮಿಕೋನಿಯಮ್. ಓಕೆ, ಮಿಕೋನಿಯಮ್ ಅಂದರೆ ಏನು? ಫಸ್ಟ್ ಸ್ಟೂಲ್ ಆಫ್ ದಿ ಬೇಬಿ. ಸೊ ಫಸ್ಟ್ ಸ್ಟೂಲ್ ಆಫ್ ದಿ ಬೇಬಿ ಅದು ಎಲ್ಲಿ ಪಾಸ್ ಮಾಡಬೇಕು ಸರ್? ಡೆಲಿವರಿ ಆಗಿದ ಮೇಲೆ ಪಾಸ್ ಮಾಡಬೇಕು. ಓಕೆ, ಡೆಲಿವರಿ ಆಗಿದ ಮೇಲೆ ಸ್ಟೂಲ್ ಪಾಸ್ ಮಾಡಬೇಕು. ಬಟ್ ಇಲ್ಲಿ ಏನಾಗಿದೆ ಮಿಕೋನಿಯಮ್ ಫಸ್ಟ್ ಸ್ಟೂಲ್ ವೂಂಬ್ ಒಳಗಡೆ ರಿಲೀಸ್ ಆಗಿದೆ. ಅಂದರೆ ಯೂಟ್ರಸ್ ಒಳಗಡೆ ಫೀಟಸ್ ಇದೆ. ಫೀಟಸ್ ಏನು ಮಾಡಿಬಿಟ್ಟಿದೆ? ಮೋಷನ್ ಮಾಡಿಬಿಟ್ಟಿದೆ. ಅದೇನು ಮಾಡಿದೆ? ಮಿಕೋನಿಯಮ್ ರಿಲೀಸ್ ಮಾಡಿದೆ. ಮಿಕೋನಿಯಮ್ ರಿಲೀಸ್ ಆಗಿದೆ ಅಂದರೆ ಏನು? ಅದು ನೀರು ಒಳಗಡೆ ಮಿಕ್ಸ್ ಆಗಿದೆ. ಯಾವ ನೀರು ಇರುತ್ತೆ ಸರ್? ಫ್ಲೂಯಿಡ್ ಇರುತ್ತೆ. ಅಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡ್ ಒಳಗಡೆ ಮಿಕೋನಿಯಮ್ ಏನಿರುತ್ತೆ? ಅದು ಮಿಕೋನಿಯಮ್ ಮಿಕ್ಸ್ ಆಗಿರುತ್ತೆ. ಓಕೆ, ಸೊ ಕಲರ್ ಆಫ್ ದಿ ಮಿಕೋನಿಯಮ್ ಕಲರ್ ಏನಿರುತ್ತೆ ಸರ್? ಡಾರ್ಕ್ ಗ್ರೀನ್. ಓಕೆ, ಸೊ ಡಾರ್ಕ್ ಗ್ರೀನ್ ಇರೋ ಮಿಕೋನಿಯಮ್ ಏನಾಗಿದೆ? ಫ್ಲೂಯಿಡ್ ಜೊತೆ ಮಿಕ್ಸ್ ಆದಾಗ ಅದು ಗ್ರೀನಿಶ್ ಕಲರ್ ಕೊಡುತ್ತೆ. ಓಕೆ, ಸೊ ಗ್ರೀನಿಶ್ ಕಲರ್ ಇದ್ದರೆ ಅರ್ಥ ಏನು? ಗ್ರೀನಿಶ್ ಕಲರ್ ಇದ್ದರೆ ಮಿಕೋನಿಯಮ್ ಸ್ಟೇನ್ಡ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಓಕೆ, ಮಿಕೋನಿಯಮ್ ಸ್ಟೇನ್ಡ್. ಮಿಕೋನಿಯಮ್ ಅಂದರೆ ಏನು ಸರ್? ಇಟ್ ಈಸ್ ಅ ಫಸ್ಟ್ ಸ್ಟೂಲ್ ಆಫ್ ದಿ ಬೇಬಿ. ಫಸ್ಟ್ ಸ್ಟೂಲ್ ಆಫ್ ದಿ ಬೇಬಿ ರಿಲೀಸ್ ಆಗಬೇಕು ಬರ್ತ್ ಆಗಿದ ಮೇಲೆ. ಬಟ್ ಬರ್ತ್ ಆಗೋಕ್ಕಿಂತ ಮೊದಲೇ ಯೂಟ್ರಸ್ ಒಳಗಡೆ ಏನು ಮಾಡಿಬಿಟ್ಟಿದೆ? ಅದು ಮಿಕೋನಿಯಮ್ ರಿಲೀಸ್ ಮಾಡಿಬಿಟ್ಟಿದೆ. ಸೊ ಮಿಕೋನಿಯಮ್ ರಿಲೀಸ್ ಆದಾಗ ಆಮ್ನಿಯೋಟಿಕ್ ಫ್ಲೂಯಿಡ್ ಕಲರ್ ಏನಾಗ್ಬಿಡುತ್ತೆ? ಗ್ರೀನಿಶ್ ಕಲರ್ ಆಗಿಬಿಡುತ್ತೆ. ಯಾಕೆ ಸರ್? ಮಿಕೋನಿಯಮ್ ಕಲರ್ ಏನಿದೆ? ಡಾರ್ಕ್ ಗ್ರೀನ್ ಇದೆ. ಓಕೆ, ಸೊ ಮಿಕೋನಿಯಮ್ ಡಾರ್ಕ್ ಗ್ರೀನ್ ಇದೆ. ಸೊ ಆಮ್ನಿಯೋಟಿಕ್ ಫ್ಲೂಯಿಡ್ಗೆ ಅದು ಗ್ರೀನ್ ಕಲರ್ ಮಾಡಿಬಿಡುತ್ತೆ. ಸೊ ಅದು ಭಾಳಷ್ಟು ಕಾಂಪ್ಲಿಕೇಶನ್ ಆಗ್ಬೋದು. ಸೊ ನೆಕ್ಸ್ಟ್ ವಿಡಿಯೋಸ್ದಲ್ಲಿ ನಾವು ನೋಡೋಣ. ನೆಕ್ಸ್ಟ್ ಗೋಲ್ಡನ್ ಯೆಲ್ಲೋ ಇದ್ದರೆ ಏನು? RH ಇನ್ಕಂಪ್ಯಾಟಿಬಿಲಿಟಿ ಇದೆ ಅಂತ ಅರ್ಥ. ಓಕೆ, RH ಇನ್ಕಂಪ್ಯಾಟಿಬಿಲಿಟಿ ಅಂದರೆ ಏನು? ಬ್ಲಡ್ ಪ್ರಾಬ್ಲಮ್ ಇದೆ. ಓಕೆ, ಸೊ ಮದರ್ ಹತ್ರ RH ನೆಗೆಟಿವ್ ಬ್ಲಡ್ ಇರುತ್ತೆ, ಬೇಬಿ ಹತ್ರ ಪಾಸಿಟಿವ್ ಬ್ಲಡ್ ಇರುತ್ತೆ. ಸೊ ಅದು ಮುಂದೆ ಹೋಗಿ ಪ್ರಾಬ್ಲಮ್ ಆಗುತ್ತೆ. ಸೊ ಹೀಮೋಲೈಟಿಕ್ ಫೀಟಲ್ RBCs, ರೆಡ್ ಬ್ಲಡ್ ಸೆಲ್ಸ್ ಎಲ್ಲ ಏನಾಗ್ತವೆ? ಡೆತ್ ಆಗ್ತವೆ ಫೀಟಸ್ದು. ಓಕೆ, ಸೊ ಅದೊಂದು ಸಪ್ರೇಟ್ ವಿಡಿಯೋದಲ್ಲಿ ನೋಡೋಣ. ಸೊ ನೆನ್ಪಿಡಿ, ಗೋಲ್ಡನ್ ಯೆಲ್ಲೋ ಕಲರ್ ಬಂದರೆ ಏನು? RH ಇನ್ಕಂಪ್ಯಾಟಿಬಿಲಿಟಿ. ನೆಕ್ಸ್ಟ್ ಗ್ರೀನಿಶ್ ಯೆಲ್ಲೋ ಅಥವಾ ಸ್ಯಾಫ್ರಾನ್ ಕಲರ್ ಬಂದರೆ ಏನು? ಪೋಸ್ಟ್ ಮೆಚ್ಯೂರಿಟಿ ಸಿಂಡ್ರೋಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಾರ್ಕ್ ಕಲರ್ಡ್. ಸೊ ಡಾರ್ಕ್ ಕಲರ್ ಇದ್ದರೆ ಅರ್ಥ ಏನು ಸರ್? ಇಟ್ ಈಸ್ ಹೆಮರೇಜ್ ಇರ್ಬೋದು. ಓಕೆ, ಏನಿರ್ಬೋದು ಸರ್? ಹೆಮರೇಜ್ ಇರ್ಬೋದು. ನೆಕ್ಸ್ಟ್ ಡಾರ್ಕ್ ಬ್ರೌನ್ ಇದ್ದರೆ ಏನು ಸರ್? ಇಂಟ್ರಾ ಯೂಟ್ರೈನ್ ಫೀಟಲ್ ಡೆತ್. ಫೀಟಸ್ ಏನಾಗಿದೆ? ಯೂಟ್ರಸ್ ಒಳಗಡೆ ಡೆತ್ ಆಗಿದೆ ಅಂತ ಅರ್ಥ. ಐ ಥಿಂಕ್ ನಿಮಗೆ ಕಲರ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ಕಾಂಪೋಸಿಷನ್ ಆಫ್ ಆಮ್ನಿಯೋಟಿಕ್ ಫ್ಲೂಯಿಡ್. ಏನೇನು ಕಾಂಪೋನೆಂಟ್ಸ್ ಇರ್ತವೆ ಸರ್ ಆಮ್ನಿಯೋಟಿಕ್ ಫ್ಲೂಯಿಡ್ ಒಳಗಡೆ? 98 to 99% ಏನಿರುತ್ತೆ? ವಾಟರ್ ಪ್ರೆಸೆಂಟ್ ಇರುತ್ತೆ. 1 to 2% ಇಲ್ಲಿ ಸಾಲಿಡ್ಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಇದ್ರ ಒಳಗಡೆ ಇನ್ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್. ಓಕೆ, ಸಾಲಿಡ್ಸ್ ಒಳಗಡೆ ಇನ್ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ ಲೈಕ್ ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಮ್ ಇರುತ್ತೆ. ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ ಲೈಕ್ ಪ್ರೋಟೀನ್, ಗ್ಲೂಕೋಸ್, ಯೂರಿಯಾ, ಯೂರಿಕ್ ಆ್ಯಸಿಡ್, ಕ್ರಿಯಾಟಿನಿನ್, ಲಿಪಿಡ್, ಹಾರ್ಮೋನ್ಸ್ ಇರ್ತವೆ. ಓಕೆ ಸರ್, ಇಲ್ಲಿ ಯೂರಿಯಾ, ಯೂರಿಕ್ ಆ್ಯಸಿಡ್, ಕ್ರಿಯಾಟಿನಿನ್ ಎಲ್ಲ ಯಾಕೆ ಬರ್ತಾ ಇದೆ? ರೀಸನ್ ಏನು ಅಂದರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಒಳಗಡೆ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಯಾರ್ದಿರುತ್ತೆ ಸರ್? ಫೀಟಲ್ ಯೂರಿನ್. ಫೀಟಸ್ ಏನು ಮಾಡುತ್ತೆ? ಗರ್ಭದಲ್ಲಿ ಅದು ಏನು ಮಾಡುತ್ತೆ? ಯೂರಿನ್ ಮಾಡುತ್ತೆ. ಓಕೆ, ಯೂರಿನ್ ಪಾಸ್ ಮಾಡುತ್ತೆ, ಯೂರಿನೇಷನ್ ಮಾಡುತ್ತೆ. ಅದು ಕೂಡ ಏನಾಗುತ್ತೆ? ಆಮ್ನಿಯೋಟಿಕ್ ಫ್ಲೂಯಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಆಮ್ನಿಯೋಟಿಕ್ ಫ್ಲೂಯಿಡ್ ಕಾಂಪೋಸಿಷನ್ ಒಳಗಡೆ ನಾವು ಫೀಟಲ್ ಯೂರಿನ್ ಅಂತ ಕೂಡ ಹೇಳ್ಬೋದು. ಓಕೆ, ಯೂರಿಯಾ, ಯೂರಿಕ್ ಆ್ಯಸಿಡ್, ಕ್ರಿಯಾಟಿನಿನ್ ಇದೆಲ್ಲ ಎಲ್ಲಿಂದ ಬರುತ್ತೆ ಸರ್? ಫೀಟಲ್ ಯೂರಿನ್. ಫೀಟಸ್ ಏನು ಮಾಡಿದೆ ಸರ್? ಯೂರಿನ್ ಮಾಡಿದೆ ಗರ್ಭದಲ್ಲಿ. ಅದು ಕೂಡ ಏನಾಗಿದೆ? ಆಮ್ನಿಯೋಟಿಕ್ ಫ್ಲೂಯಿಡ್ ಕಾಂಪೋನೆಂಟ್ ಆಗಿದೆ. ಓಕೆ, ನೆಕ್ಸ್ಟ್ ಸಸ್ಪೆಂಡೆಡ್ ಪಾರ್ಟಿಕಲ್ಸ್. ಇದ್ರ ಒಳಗಡೆ ಏನೇನು ಇರ್ಬೋದು ಸರ್? ಲ್ಯಾನ್ಯುಗೋ ಇರ್ಬೋದು. ಓಕೆ, ವಾಟ್ ಈಸ್ ಲ್ಯಾನ್ಯುಗೋ ಸರ್? ಫೈನ್
ಫೈನ್ ಹೇರ್ ಎಲ್ಲಿರ್ತವೆ ಸರ್? ಫೀಟಸ್ ಬಾಡಿ ಮೇಲೆ ಇರ್ತವೆ, ಫೀಟಸ್ ಬಾಡಿ. ಓಕೆ, ಸೊ ಹೇರ್ಸ್ ಇರ್ತವೆ ಫೀಟಸ್ ಬಾಡಿ ಮೇಲೆ, ಫೈನ್ ಹೇರ್ಸ್ ಇರ್ತವೆ, ಅವು ಏನಾಗ್ಬಿಡ್ತವೆ? ಗರ್ಭದಲ್ಲೇ ಶೆಡ್ ಆಗಿಬಿಡ್ತವೆ. ಓಕೆ, ಗರ್ಭದಲ್ಲೇ ಕೂದಲುಗಳು ಹೋಗ್ಬಿಡ್ತವೆ. ಬಾಡಿ ಮೇಲೆ ನೀವು ನೋಡಿರ್ಬೋದು, ಯಾವುದೇ ಒಂದು ಪ್ರೀ ಟರ್ಮ್ ಬೇಬಿ, ಸೊ ಅದು 7 ಮಂತಿಗೆ ಬರ್ತಾಗಿರೋ ಬೇಬಿ ನೀವು ನೋಡ್ಬೋದು, ಅಥವಾ ನಾರ್ಮಲ್ ಬೇಬಿಗಳಿಗೆ ನೋಡಿದಾಗ ಅದ್ರ ಬಾಡಿ ಮೇಲೆ ಜಾಸ್ತಿ ಹೇರ್ಸ್ ಪ್ರೆಸೆಂಟ್ ಇರ್ತವೆ, ಫೈನ್ ಹೇರ್ಸ್ ಪ್ರೆಸೆಂಟ್ ಇರ್ತವೆ. ಸೊ ಆ ಥರ ಇಲ್ಲಿ ಏನಿರ್ತವೆ? ಲ್ಯಾನುಗೋ ಅಂದರೆ ಏನು? ಫೈನ್ ಹೇರ್ಸ್, ಫೈನ್ ಶೈನಿ ಸಿಲ್ಕಿ ಹೇರ್ಸ್ ಇರ್ತವೆ. ಓಕೆ, ಅವು ಕೂಡ ಆಮ್ನಿಯೋಟಿಕ್ ಫ್ಲೂಯಿಡ್ ಒಳಗಡೆ ಇರ್ಬೋದು. ಎಪಿಥೀಲಿಯಲ್ ಸೆಲ್ಸ್ ಇರ್ಬೋದು. ವರ್ನಿಕ್ಸ್ ಸೀರೋಸಾ ಅಂತ ಕೂಡ ಹೇಳ್ಬೋದು ಸರ್. ವರ್ನಿಕ್ಸ್ ಸೀರೋಸಾ ಅಂದರೆ ನೀವು ಫೀಟಸಿಗೆ ನೋಡಿದಾಗ ಅಥವಾ ಬೇಬಿಗೆ ನೋಡ್ತೀರಾ. ಓಕೆ, ಸೊ ನೀವು ಬೇಬಿಗೆ ನೋಡಿದಾಗ ಸ್ಕಿನ್ ಮೇಲೆ ವೈಟ್ ಇರುತ್ತೆ, ವೈಟ್ ಪ್ಯಾಚಸ್ ಇರುತ್ತೆ, ಸ್ಕಿನ್ ಮೇಲೆ ವೈಟ್ ಪ್ಯಾಚಸ್ ಇರ್ತವೆ ಬೇಬಿಗೆ. ಸೊ ಅದನ್ನು ನಾವು ವರ್ನಿಕ್ಸ್ ಕ್ಯಾಸಿಯೋಸಾ ಸೀರೋಸಾ ಅಂತ ಕೂಡ ಹೇಳ್ಬೋದು. ಓಕೆ, ಆ್ಯಂಡ್ ಕಾಸ್ಟ್ ಆಫ್ ಆಮ್ನಿಯೋಟಿಕ್ ಸೆಲ್ಸ್, ಹೌದು ಸರ್, ಆಮ್ನಿಯೋಟಿಕ್ ಸೆಲ್ಸ್ ಕೂಡ ಇಲ್ಲಿ ಇರ್ಬೋದು. ಸೊ ಐ ಥಿಂಕ್ ನಿಮ್ಗೆ ಕಾಂಪೋಸಿಷನ್ ಅರ್ಥ ಆಗಿದೆ. ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ ಆ್ಯಂಡ್ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಲೈಕ್ ಲ್ಯಾನುಗೋ, ಎಪಿಥೀಲಿಯಮ್, ವರ್ನಿಕ್ ಕ್ಯಾಸಿಯೋಸಾ, ಸೊ ಈ ಥರ ಇರ್ಬೋದು. ಸೊ ನೆಕ್ಸ್ಟ್ ಚೇಂಜಸ್ ಇನ್ ಕಾಂಪೋಸಿಷನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಓಕೆ, ಸೊ ಯಾವ ಥರ ಇರುತ್ತೆ? ಸೊ ಇನ್ ಅರ್ಲಿ ಪ್ರೆಗ್ನೆನ್ಸಿ ಇದ್ದಾಗ ದಿ ಆಮ್ನಿಯೋಟಿಕ್ ಫ್ಲೂಯಿಡ್ ಕಂಪೋಸಿಷನ್ ಈಸ್ ಸಿಮಿಲರ್ ಟು ದಿ ಮ್ಯಾಟರ್ನಲ್ ಪ್ಲಾಸ್ಮಾ. ಓಕೆ, ಸೊ ಮ್ಯಾಟರ್ನಲ್ ಪ್ಲಾಸ್ಮಾ ಇರುತ್ತೆ ಅಲ್ಲ, ಸೇಮ್ ಟು ಸೇಮ್ ಅದರ ಕಂಪೋಸಿಷನ್ನೇ ಇರುತ್ತೆ ಇನ್ ಅರ್ಲಿ ಪ್ರೆಗ್ನೆನ್ಸಿ ಇದ್ದಾಗ ಮ್ಯಾಟರ್ನಲ್ ಪ್ಲಾಸ್ಮಾ ಇರುತ್ತೆ ಅಲ್ಲ, ಅದೇ ಥರ ಆಮ್ನಿಯೋಟಿಕ್ ಫ್ಲೂಯಿಡ್ ಕೂಡ ಇರುತ್ತೆ. ಬಟ್ ಇನ್ ಲೇಟ್ ಪ್ರೆಗ್ನೆನ್ಸಿ ಇದ್ದಾಗ ಮೋರ್ ಫೀಟಲ್ ವೇಸ್ಟ್ ಪ್ರಾಡಕ್ಟ್, ಇಲ್ಲೇನಾಗುತ್ತೆ? ಆಮ್ನಿಯೋಟಿಕ್ ಫ್ಲೂಯಿಡ್ ಒಳಗಡೆ ಜಾಸ್ತಿ ಫೀಟಲ್ ವೇಸ್ಟ್ ಪ್ರಾಡಕ್ಟ್ ಲೈಕ್ ಯೂರಿನ್. ಓಕೆ, ಸೊ ಯೂರಿನ್ ಎಲ್ಲ ಎಲ್ಲಿ ಪಾಸ್ ಆಗ್ತಾ ಇದೆ ಸರ್? ಆಮ್ನಿಯೋಟಿಕ್ ಫ್ಲೂಯಿಡ್ ಒಳಗಡೆ ಪಾಸ್ ಆಗ್ತಾ ಇದೆ ಇನ್ ಲೇಟ್ ಪ್ರೆಗ್ನೆನ್ಸಿ ಅಂತ ನಾವು ಹೇಳ್ಬೋದು. ಓಕೆ, ಸೊ ಐ ಥಿಂಕ್ ನಿಮಗೆ ಕಾಂಪೋಸಿಷನ್ ಅರ್ಥ ಆಗಿದೆ. ಸೊ ನೆಕ್ಸ್ಟ್ ನಾವು ನೋಡೋಣ ಫಂಕ್ಷನ್ ಆಫ್ ಆಮ್ನಿಯೋಟಿಕ್ ಫ್ಲೂಯಿಡ್ ಅಥವಾ ಲಿಕ್ಕರ್ ಆಮ್ನಿ. ಸರ್, ಲಿಕ್ಕರ್ ಆಮ್ನಿ ಫಂಕ್ಷನ್ ಏನಿದೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಫಂಕ್ಷನ್ ಏನಿದೆ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ ಸಮಯದಲ್ಲಿ ಇದು ಏನು ಹೆಲ್ಪ್ ಮಾಡುತ್ತೆ? ಸೊ ಫಸ್ಟ್ ಶಾಕ್ ಅಬ್ಸಾರ್ಪ್ಷನ್. ಓಕೆ, ಸೊ ಇದು ಯಾವ ಥರ ಮಾಡುತ್ತೆ? ಶಾಕ್ ಅಬ್ಸರ್ವರ್ ಥರ ಇದು ಕೆಲಸ ಮಾಡುತ್ತೆ. ಪ್ರೊಟೆಕ್ಟ್ ದಿ ಫೀಟಸ್ ಫ್ರಮ್ ಎಕ್ಸ್ಟರ್ನಲ್ ಟ್ರಾಮಾ ಆ್ಯಂಡ್ ಯೂಟ್ರೈನ್ ಕಾಂಟ್ರಾಕ್ಷನ್. ಹೌದು ಸರ್, ಪ್ರೆಗ್ನೆನ್ಸಿಯಲ್ಲಿ ಇದ್ದಾಗ ಕೂಡ ಯೂಟ್ರೈನ್ ಕಾಂಟ್ರಾಕ್ಷನ್ ಆಗುತ್ತೆ, ಎಕ್ಸ್ಟರ್ನಲ್ ಟ್ರಾಮಾ ಆಗ್ಬೋದು, ಅದರಿಂದ ಇದು ಏನು ಮಾಡುತ್ತೆ? ಹೆಲ್ಪ್ ಮಾಡುತ್ತೆ. ಶಾಕ್ ಅಬ್ಸಾರ್ಪ್ಷನ್ ಕೂಡ ಇದು ಮಾಡುತ್ತೆ. ಶಾಕ್ ಅಬ್ಸರ್ವರ್ ಥರ ಇದು ಏನು ಮಾಡುತ್ತೆ? ಹೆಲ್ಪ್ ಮಾಡುತ್ತೆ. ಓಕೆ, ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ. ಸೊ ಸೆಕೆಂಡ್ ಏನಿದೆ? ಪ್ರಿವೆಂಟ್ ಅಡೇಷನ್ ಅಂದರೆ ಏನು ಸರ್? ಇದು ಅಟ್ಯಾಚ್ಮೆಂಟ್. ಓಕೆ, ಸ್ಟಿಕ್ ಆಗ್ತಾ ಇದೆ, ಮೆತ್ಕೊಳ್ತಾ ಇದೆ. ಸೊ ಅಟ್ಯಾಚ್ಮೆಂಟ್ ಕೂಡ ಇದು ಏನು ಮಾಡ್ತಾ ಇದೆ? ಪ್ರಿವೆಂಟ್ ಆಮ್ನಿಯೋಟಿಕ್ ಸ್ಯಾಕ್ ಫ್ರಾಮ್ ಸ್ಟಿಕ್ಕಿಂಗ್ ದಿ ಫೀಟಸ್. ಓಕೆ, ಸೊ ಫೀಟಸ್ಸಿಗೆ ಸ್ಟಿಕ್ ಆಗಬಾರ್ದು, ಇದು ಅಟ್ಯಾಚ್ ಆಗಬಾರ್ದು ಅಂತ ಪ್ರಿವೆಂಟ್ ಅಡೇಷನ್. ಸೊ ನೆಕ್ಸ್ಟ್ ಇರೋದು ಮೇಂಟೈನ್ ಟೆಂಪ್ರೇಚರ್. ಓಕೆ, ಸೊ ಮೇಂಟೈನ್ ಟೆಂಪ್ರೇಚರ್, ರೆಗ್ಯುಲೇಟ್ ಕಾನ್ಸ್ಟೆಂಟ್ ಫೀಟಲ್ ಬಾಡಿ ಟೆಂಪ್ರೇಚರ್. ಹೌದು ಸರ್, ಇದು ಫೀಟಸ್ ಒಳಗಡೆ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡುತ್ತೆ. ಯಾರು ಸರ್? ಆಮ್ನಿಯೋಟಿಕ್ ಫ್ಲೂಯಿಡ್ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ. ನೆಕ್ಸ್ಟ್ ಫೆಸಿಲಿಟೇಟ್ ಗ್ರೋತ್ ಆ್ಯಂಡ್ ಮೂಮೆಂಟ್. ಹೌದು ಸರ್, ಅಲೋ ಫ್ರೀ ಮೂಮೆಂಟ್ ಆಫ್ ಅ ಫೀಟಸ್. ಸೊ ಫೀಟಸ್ ಒಳಗಡೆ ಮೂಮೆಂಟ್ ಆಗ್ತಾ ಇದೆ. ರೀಸನ್ ಏನು ಸರ್? ಇದು ಅದರ ಅರೌಂಡ್ ನೀರಿದೆ, ಅದರ ಅರೌಂಡ್ ಆಮ್ನಿಯೋಟಿಕ್ ಫ್ಲೂಯಿಡ್ ಇದೆ. ಸೊ ಆ ಫ್ಲೂಯಿಡಲ್ಲಿ ಇದು ಏನಾಗ್ತಾ ಇದೆ? ಫ್ಲೋಟ್ ಆಗ್ತಾ ಇದೆ, ಮೂಮೆಂಟ್ ಆಗ್ತಾ ಇದೆ, ಫ್ರೀಲಿ ಮೂಮೆಂಟ್ ಆಗ್ತಾ ಇದೆ ಫೀಟಸ್. ಏಡಿಂಗ್ ಇನ್ ಮಸಲ್ ಆ್ಯಂಡ್ ಬೋನ್ ಡೆವಲಪ್ಮೆಂಟ್. ಮೂಮೆಂಟ್ ಆದರೆ ಅಲ್ಲಿ ಮಸಲ್ ಡೆವಲಪ್ ಆಗುತ್ತೆ, ಅಲ್ಲಿ ಬೋನ್ಸ್ ಕೂಡ ಏನಾಗ್ತವೆ? ಡೆವಲಪ್ ಆಗ್ತವೆ. ಸೊ ಐ ಥಿಂಕ್ ನಿಮಗೆ ಇನ್ ಪ್ರೆಗ್ನೆನ್ಸಿ ಅರ್ಥ ಆಗಿರ್ಬೋದು. ಸೊ ಇನ್ ಪ್ರೆಗ್ನೆನ್ಸಿ ಇದು ಏನೇನು ಹೆಲ್ಪ್ ಮಾಡುತ್ತೆ? ಶಾಕ್ ಅಬ್ಸರ್ವರ್ ಥರ ಇದು ಹೆಲ್ಪ್ ಮಾಡುತ್ತೆ. ಅಡೇಷನ್ ಅಂದರೆ ಸ್ಟಿಕ್ ಆಗೋಕ್ಕೆ ಕೊಡೋದಿಲ್ಲ. ಟೆಂಪ್ರೇಚರ್ ಮೇಂಟೈನ್ ಮಾಡುತ್ತೆ. ಫೆಸಿಲಿಟೇಟ್ ಗ್ರೋತ್ ಆ್ಯಂಡ್ ಮೂಮೆಂಟ್. ಸೊ ಮೂಮೆಂಟ್ ಸರಿಯಾಗಾದರೆ ಬೋನ್ ಆ್ಯಂಡ್ ಮಸಲ್ ಗ್ರೋತ್ ಏನಾಗುತ್ತೆ? ಸರಿಯಾಗುತ್ತೆ. ಸೊ ನೆಕ್ಸ್ಟ್ ಏನಿದೆ? ಡ್ಯೂರಿಂಗ್ ಲೇಬರ್ ಅಂದರೆ ಏನು ಸರ್? ಡೆಲಿವರಿ ಸಮಯದಲ್ಲಿ. ಓಕೆ, ಸೊ ಸಮಯ ಬಂದಿದೆ, ಕಾಂಟ್ರಾಕ್ಷನ್ ಆಗ್ತಾ ಇದೆ, ಬೇಬಿ ಡೆಲಿವರ್ ಆಗ್ತಾ ಇದೆ. ಸೊ ಆ ಸಮಯದಲ್ಲಿ ಇದು ಎದರಲ್ಲಿ ಹೆಲ್ಪ್ ಮಾಡುತ್ತೆ? ಏಡ್ ಇನ್ ಸರ್ವೈಕಲ್ ಡೈಲಿಟೇಷನ್. ಸರ್ವಿಕ್ಸ್ ಡೈಲೇಟ್ ಆಗಬೇಕು, ಡೆಲಿವರಿ ಆಗಬೇಕು, ಲೇಬರ್ ಆಗಬೇಕು ಅಂದರೆ ಏನು ಸರ್? ಸರ್ವಿಕ್ಸ್ ಡೈಲೇಟ್ ಆಗಬೇಕು. ಬರ್ತ್ ಕೆನಾಲ್ ಏನಾಗಬೇಕು? ಡೈಲೇಟ್ ಆಗಬೇಕು. ಯಾಕಂದರೆ ಬೇಬಿ ಹೊರಗಡೆ ಬರಬೇಕಲ್ಲ, ಅದಕ್ಕೋಸ್ಕರ. ಸೊ ಇದು ಸರ್ವೈಕಲ್ ಡೈಲಿಟೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್
ಪ್ರಿವೆಂಟ್ ಕಾರ್ಡ್ ಕಂಪ್ರೆಷನ್ ಏನು ಮಾಡುತ್ತೆ, ಇದು ಪ್ರಿವೆಂಟ್ ಮಾಡುತ್ತೆ. ಸೊ ಕಾರ್ಡ್ ಕಂಪ್ರೆಷನ್ ಪ್ರಿವೆಂಟ್ ಆದಾಗ ಮೇಂಟೈನ್ ಬ್ಲಡ್ ಫ್ಲೋ ಏನಾಗಿರುತ್ತೆ, ಮೇಂಟೈನ್ ಆಗಿರುತ್ತೆ ಟು ದಿ ಫೀಟಸ್. ಓಕೆ, ಮೇಂಟೈನ್ ಬ್ಲಡ್ ಫ್ಲೋ ಟು ದಿ ಫೀಟಸ್ ಬೈ ರೆಡ್ಯೂಸಿಂಗ್ ಪ್ರೆಷರ್ ಆನ್ ದಿ ಅಂಬೆಲಿಕಲ್ ಕಾರ್ಡ್. ಓಕೆ, ಅಂಬೆಲಿಕಲ್ ಕಾರ್ಡ್ ಮೇಲೆ ಪ್ರೆಷರ್ ಕಮ್ಮಿ ಇದ್ದಾಗ, ರೆಡ್ಯೂಸ್ ಆಗಿದ್ದಾಗ, ಸೊ ಅಲ್ಲಿ ಬ್ಲಡ್ ಫ್ಲೋ ಏನಾಗಿರುತ್ತೆ, ಮೇಂಟೈನ್ ಆಗಿರುತ್ತೆ, ಬ್ಲಡ್ ಅಬ್ಸ್ಟ್ರಕ್ಷನ್ ಆಗಿರೋದಿಲ್ಲ ಫೀಟಸ್ ತನಕ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ಫಸ್ಟ್ ಫಂಕ್ಷನ್ ಏನಿತ್ತು ಸರ್, ಏಡ್ ಇನ್ ಸರ್ವೈಕಲ್ ಡೈಲಟೇಷನ್, ಸೆಕೆಂಡ್ ಪ್ರಿವೆಂಟ್ ಕಾರ್ಡ್ ಕಂಪ್ರೆಷನ್, ಸೊ ಥರ್ಡ್ ಏನಿದೆ ಫ್ಲಶಸ್ ದಿ ಬರ್ತ್ ಕೆನಾಲ್. ಹೌದು ಸರ್, ಇದೇನು ಮಾಡುತ್ತೆ, ಫ್ಲಶ್ ಮಾಡುತ್ತೆ, ಬರ್ತ್ ಕೆನಾಲಿಗೆ ಫ್ಲಶ್ ಮಾಡುತ್ತೆ. ಫ್ಲಶ್ ಅಂದರೆ ವಾಶ್ ಅಂತ ಕೂಡ ಹೇಳ್ಬೋದು. ಓಕೆ, ಬರ್ತ್ ಕೆನಾಲಿಗೆ ವಾಶ್ ಮಾಡುತ್ತೆ. ಓಕೆ, ವೆನ್ ಮೆಂಬ್ರೇನ್ ರಪ್ಚರ್ ಅಂದರೆ ಏನು ಸರ್, ಇದು ಏನಾಗಿದೆ, ರಪ್ಚರ್ ಆಗಿದೆ. ಯಾವುದು ಸರ್, ಕೋರಿಯೋನ್ ಆ್ಯಂಡ್ ಎಮ್ಲಿಯೋನ್ ಅಂತ ಹೇಳ್ತೀವಲ್ಲ. ಓಕೆ, ಸೊ ಮೆಂಬ್ರೇನ್ ರಪ್ಚರ್ ಆದಾಗ ಅಮ್ನಿಯೋಟಿಕ್ ಫ್ಲೂಯಿಡ್ ಹೆಲ್ಪ್ ಟು ಕ್ಲೀನ್ ದಿ ವಜೈನಲ್ ಟ್ರ್ಯಾಕ್ಟ್. ಓಕೆ, ಸೊ ಇಲ್ಲಿ ಬರ್ತ್ ಕೆನಾಲ್, ಬರ್ತ್ ಟ್ರ್ಯಾಕ್ಟ್ ಅಥವಾ ವಜೈನಲ್ ಟ್ರ್ಯಾಕ್ಟ್ ಏನಾಗುತ್ತೆ, ಇಲ್ಲಿ ಕ್ಲೀನ್ ಆಗುತ್ತೆ. ಯಾಕಂದರೆ ಫ್ಲಶ್ ಮಾಡುತ್ತೆ, ವಾಶ್ ಮಾಡುತ್ತೆ. ಸಡನ್ನಾಗಿ ಏನು ಬರುತ್ತೆ, ಅಲ್ಲಿಂದ ವಾಟರ್ ಬರುತ್ತೆ, ಅಲ್ಲಿಂದ ಒಳಗಡೆಯಿಂದ ಏನು ಬರುತ್ತೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಬರುತ್ತೆ. ಮೆಂಬ್ರೇನ್ ರಪ್ಚರ್ ಆದಾಗ ಒಳಗಡೆಯಿಂದ ಆಮ್ನಿಯೋಟಿಕ್ ಫ್ಲೂಯಿಡ್ ಸಡನ್ನಾಗಿ ಹೊರಗಡೆ ಬರುತ್ತೆ. ಸೊ ಹೊರಗಡೆ ಬಂದಾಗ ಕ್ಲೀನ್ ದಿ ವಜೈನಲ್ ಟ್ರ್ಯಾಕ್ಟ್ ಏನಾಗುತ್ತೆ, ಕ್ಲೀನ್ ಆಗುತ್ತೆ. ಐ ಥಿಂಕ್ ನಿಮಗೆ ಫಂಕ್ಷನ್ಸ್ ಅರ್ಥ ಆಗಿರ್ಬೋದು. ಸೊ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ ಆ್ಯಂಡ್ ಡ್ಯೂರಿಂಗ್ ದಿ ಲೇಬರ್. ಸೊ ಲಾಸ್ಟ್ ಕ್ಲಿನಿಕಲ್ ಇಂಪಾರ್ಟೆನ್ಸ್. ಸೊ ಕ್ಲಿನಿಕಲ್ಸ್ ಅಂದರೆ ಹಾಸ್ಪಿಟಲಲ್ಲಿ ಇದು ನೀವು ಏನೇನು ನೋಡ್ಬೋದು ಅಂದರೆ ಅಸೆಸ್ಮೆಂಟ್ ಆಫ್ ಫೀಟಲ್ ವೆಲ್ಬಿಂಗಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಸರ್ ಅಸೆಸ್ಮೆಂಟ್ ಆಫ್ ಫೀಟಲ್ ವೆಲ್ಬಿಂಗ್ ಹೇಗೆ ಸರ್, ಆಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ AFI ಅಂತ ಹೇಳ್ತೀವಿ. ಆಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಮೆಜರ್ ಮಾಡ್ತೀರಾ, ಮೆಜರ್ ದಿ ವ್ಯಾಲ್ಯೂಮ್ ಆಫ್ ದಿ ಆಮ್ನಿಯೋಟಿಕ್ ಫ್ಲೂಯಿಡ್ ಎಷ್ಟಿದೆ ಅಂತ, ಪ್ರೆಸೆಂಟ್ ಇದೆ ಅಂತ ನೀವು ನೋಡೋಕ್ಕೆ ಆಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸನ್ನು ನೋಡ್ತೀರಾ. ಸೊ ಆಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಎದರಲ್ಲಿ ಹೆಲ್ಪ್ ಮಾಡುತ್ತೆ ಸರ್, ಅದು ನಮ್ಮ ಫೀಟಲ್ ಅಬ್ನಾರ್ಮಲಿಟೀಸ್ ಏನಾರ ಪ್ರೆಸೆಂಟ್ ಇದ್ದಾವೆ, ಫೀಟಲ್ ಪ್ರಾಬ್ಲಮ್ಸ್ ಏನಾರ ಪ್ರೆಸೆಂಟ್ ಇದ್ದಾವೆ ಅಂತ ನೋಡೋಕ್ಕೆ ಹೆಲ್ಪ್ ಮಾಡುತ್ತೆ ಆಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್. ಓಕೆ, ನೆಕ್ಸ್ಟ್ ಆಮ್ನಿಯೋಸಿಂಥಸಿಸ್ ಕೂಡ ಮಾಡ್ತಾರೆ. ಏನು ಮಾಡ್ತಾರೆ, ಆಮ್ನಿಯೋಸಿಂಥಸಿಸ್ ಅಂದರೆ ಏನು ಸರ್, ಆಮ್ನಿಯೋಟಿಕ್ ಫ್ಲೂಯಿಡನ್ನು ನಾವು ರಿಮೂವ್ ಮಾಡ್ತೀವಿ ಯೂಸಿಂಗ್ ಅ ನಿಡಲಿಂದ ನಾವು ರಿಮೂವ್ ಮಾಡ್ತೀವಿ. ಓಕೆ, ಡಯಾಗ್ನೋಸ್ಟಿಕ್ ಟೆಸ್ಟ್ ಫಾರ್ ದಿ ಆಮ್ನಿಯೋಟಿಕ್ ಫ್ಲೂಯಿಡ್ ಮಾಡೋ ನಾವು ಏನು ಮಾಡ್ತೀವಿ, ಡಯಾಗ್ನೋಸಿಸ್ ಮಾಡ್ತೀವಿ. ಯಾಕೆ ಸರ್, ಯೂಸ್ ಟು ಡಿಟೆಕ್ಟ್ ಜೆನೆಟಿಕ್ ಅಬ್ನಾರ್ಮ್ಯಾಲಿಟೀಸ್. ಬೇಬಿ ಹತ್ರ ಏನಾದರೂ ಜೆನೆಟಿಕ್ ಅಬ್ನಾರ್ಮ್ಯಾಲಿಟೀಸ್ ಇದ್ದಾವೆ, ಲೈಕ್ ಡೌನ್ ಸಿಂಡ್ರೋಮ್ ಆಗಿರ್ಬೋದು, ನ್ಯೂರಲ್ ಟ್ಯೂಬ್ಸ್ ಡಿಫೆಕ್ಟ್ಸ್ ಆಗಿದ್ದಾವೆ ಅಂತ ನಾವು ನೋಡೋಕ್ಕೆ ಏನು ಮಾಡ್ತೀವಿ, ಆಮ್ನಿಯೋಸೆಂಟಸಿಸ್ ಮಾಡ್ತೀವಿ. ಓಕೆ, ಕ್ಯಾನ್ ಅಸೆಸ್ ಲಂಗ್ ಮೆಚುರಿಟಿ ಬೈ ಮೆಜರಿಂಗ್ ಸರ್ಫೆಕ್ಟೆಂಟ್ ಲೆವೆಲ್. ಹೌದು ಸರ್, ಲಂಗ್ ಮೆಚ್ಯೂರಿಟಿ ಆಗಿದೆನಾ ಅಥವಾ ಇಲ್ಲನಾ ಬೈ ಮೆಜರಿಂಗ್ ಸರ್ಫೆಕ್ಟೆಂಟ್ ಲೆವೆಲ್ ಎಷ್ಟು ಬಂದಿದೆ ಅದರ ಮೇಲೆ ನಾವು ಏನು ಮಾಡ್ತೀವಿ, ಲಂಗ್ ಮೆಚ್ಯೂರ್ ಆಗಿದೆನಾ ಅಥವಾ ಇಲ್ಲನಾ ಅಂತ ನೋಡ್ತೀವಿ. ನೆಕ್ಸ್ಟ್ ಅಬ್ನಾರ್ಮಲ್ ಆಮ್ನಿಯೋಟಿಕ್ ಫ್ಲೂಯಿಡ್ ವ್ಯಾಲ್ಯೂಮ್. ಅಬ್ನಾರ್ಮಲ್ ಕೂಡ ಇರ್ಬೋದು ಆಮ್ನಿಯೋಟಿಕ್ ಫ್ಲೂಯಿಡ್ ವ್ಯಾಲ್ಯೂಮ್. ಎಕ್ಸಾಂಪಲ್ ಆಲಿಗೋಹೈಡ್ರೋಆಮ್ನಿಯೋಸ್. ಓಕೆ, ಆಲಿಗೋಹೈಡ್ರಾಮ್ನಿಯೋಸ್ ಅಂದರೆ ಏನು ಸರ್, ಆಲಿಗೋ ಮೀನ್ಸ್ ಲೆಸ್ ಆಮ್ನಿಯೋಟಿಕ್ ಫ್ಲೂಯಿಡ್ ವಾಲ್ಯೂಮ್, ಲೋ ಆಮ್ನಿಯೋಟಿಕ್ ಫ್ಲೂಯಿಡ್ ಭಾಳ ಕಡಿಮೆ ಇದೆ ಅಂದರೆ ನಾವು ಅದನ್ನು ಆಲಿಗೋಹೈಡ್ರೋಮಿನಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಾಲಿಹೈಡ್ರಾಮ್ನಿಯೋಸ್. ಓಕೆ, ಸೊ ಪಾಲಿಹೈಡ್ರಾಮ್ನಿಯೋಸ್ ಅಂದರೆ ಏನು ಸರ್, ಹೈ ಆಮ್ನಿಯೋಟಿಕ್ ಫ್ಲೂಯಿಡ್ ಎಷ್ಟಿದೆ ಸರ್, ಜಾಸ್ತಿ ಪ್ರೆಸೆಂಟ್ ಇದೆ, ಪಾಲಿಹೈಡ್ರಾಮ್ನಿಯೋಸ್ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.